ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಅಂತೂ ಇಂತೂ ಥೈಲ್ಯಾಂಡಿಂದ ಬೆಂಗಳೂರು ಕಡೆ ಬಂದಾಯಿತು. ಸೊ ಈ ಒಂದು ವ್ಲಾಗ್ ಏನಿದೆಯಲ್ಲ, ನಿನ್ನೆ ವ್ಲಾಗ್ದು ಶಾಪಿಂಗ್ ವ್ಲಾಗ್ದು ಕಂಟಿನ್ಯೂಟಿ ಇದೆ. ಈ ವ್ಲಾಗಲ್ಲಿ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಬ್ಯಾಂಕಾಕಿಗೆ ಬಂದರೆ ಎಲ್ಲಿ ಶಾಪಿಂಗ್ ಮಾಡಬೇಕು ಅನ್ನೋದಷ್ಟೇ. ಇದು ಕಂಪ್ಲೀಟ್ಲಿ ಎಲ್ಲ ಥರ ಫ್ಯಾಮಿಲಿ ಆಡಿಯನ್ಸ್ 18+ ಎಲ್ಲ ಥರ ಇನ್ಕ್ಲೂಡೆಡ್ ಆಗಿರುತ್ತೆ. ಸೊ ಈ ಒಂದು ವ್ಲಾಗು ಲಾಸ್ಟ್ ಸೀರೀಸ್ ಆಗಿರುತ್ತೆ ಥೈಲ್ಯಾಂಡ್ದು. ಹೋಗಿ ನೋಡ್ಕೊಂಬನ್ನಿ. ಪೂಮಾ ಆಯಿತು. ಪೂಮಾ ಮುಗಿಸ್ಕೊಂಡು ಪೂಮಾದಲ್ಲಿ ಒಂದು ಚಿಕ್ಕ ಬ್ಯಾಗ್ ತೊಗೊಂಡು ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಹೋಗ್ತಾ ಇರೋ ಜಾಗ ಅಂಡರ್ ಆರ್ಮರ್. ಬನ್ನಿ, ಹೆಂಗಿದೆ ನೋಡಿ ಗೈಸ್ ಲೊಕೇಶನ್. ಕ್ರೇಜಿ ಅಲ್ಲ. ಕ್ರಾಕ್ಸ್ ಎಲ್ಲ ಇದೆ, ಕಾನ್ವರ್ಸ್ ಇದೆ, ಕ್ಯಾಂಪರು. ಬನ್ನಿ, ಇವಾಗ ನಮ್ಮ ಫ್ರೆಂಡ್ಗೆ ಬೇಕಾಗಿರೋದು ಒಂದು ಬರ್ಬೆರಿ, ಇನ್ನೊಂದು ರಾಲ್ಫ್ ಲಾರೆನ್ನು. ಅವೆರಡು ನೋಡ್ಕೊಂಬರೋಣ ಬನ್ನಿ ಗೈಸ್. ಅಲ್ಲಿ ಆಲ್ಡೋ, ಅಮೇರಿಕನ್ ಈಗಲ್ಲು, ಏನೇನು ಐತೆ ಗೊತ್ತಾ, ಸ್ವರಸ್ಕಿ ಇದೆ ಇಲ್ಲಿ, ಲಿವೈಸು. ನಮ್ಗೆ ಬೇಕಾಗಿರೋದೇ ಸಿಗ್ತಾಯಿಲ್ವಲ್ಲ, ನಂಗೆ ಅದು ಸೈಕ್ ಆಗ್ತಾ ಇರೋದು ಇವಾಗ. ಬನ್ನಿ, ಇಲ್ಲಿದೆ ಅಸಲಿ ಬ್ರ್ಯಾಂಡ್ಸು. MK, ಕೋಚು, ಕಾರ್ಲ್ ಲಾಗರ್ಫೆಲ್ಡು, ಬಾಸು, ಫೆರಗಾಮೋ, ವರ್ಸಾಚೆ, ಜೇಕಬ್ಸು. ಬನ್ನಿ 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 ಗೈಸ್. ಅಂತೂ ಇಂತೂ ಹುಡುಕಿ ಹೊಸದೇ ತರಿಸ್ಬಿಟ್ಟೆ ಆ ವಾಲೆಟ್ನ. ಅದು ಹಳೆ ಪೀಸ್ ಇತ್ತು, ಹಳೆ ಪೀಸ್ನ ಆಲ್ರೆಡಿ ಬಿಲ್ ಮಾಡ್ತಾಯಿದ್ರು, ಹೊಸ ಪೀಸೇ ತರಿಸ್ಬಿಟ್ಟಿದ್ದೀನಿ ನೋಡಿ. ಇವಾಗ ಒಂದು ಬ್ಯಾಗು, ಒಂದು ವಾಲೆಟ್ಟು, ಒಂದು ಬೆಲ್ಟು, ಬರ್ಬೆರಿಲಿ ಫುಲ್ ಶಾಪಿಂಗ್ ಈ ದುಡ್ಡಲ್ಲಿ. ಹಾಂ, ಬಾಕ್ಸ್ ಬಿಗ್, ನೋ ಸ್ಮಾಲ್ ಬಾಕ್ಸ್. ಓವರ್ ಆಲ್ ಬಿಲ್ ಬಂತು 47,922 ರೂಪಾಯಿ. ತೈಬಾತ್, ಇಂಡಿಯನ್ ಕರೆನ್ಸಿ ಅಲ್ಲ, ತೈಬಾತ್ ಲೆಕ್ಕ ಹಾಕ್ಕೊಳ್ಳಿ ಗೈಸ್. ಫೈನಲಿ ಫುಲ್ ಶಾಪಿಂಗ್ ಮುಗಿಸಿ ಅಂಡರ್ ಆರ್ಮರಲ್ಲಿ, ಪೂಮಾದಲ್ಲಿ, ಸ್ಟಾರ್ಬಕ್ಸಲ್ಲಿ ಎಲ್ಲ ಕಡೆ ಮುಗಿಸ್ಕೊಂಡು ಇವಾಗ ವಾಪಸ್ ಹೋಗ್ತಾಯಿದ್ದೀವಿ. ಬನ್ನಿ. ಸೊ ಇವಾಗೆಲ್ಲ ಹೋಗ್ತಾಯಿದ್ದೀನಿ ಅಂದರೆ ಮತ್ತೆ ಬರ್ಬರಿಗೆ ಹೋಗ್ತಾಯಿದ್ದೀನಿ. ಯಾಕಂದರೆ ಬರ್ಬರಿಲಿ ಇನ್ನೊಂದು ಸ್ವಲ್ಪ ಬೇಕಂತ ಯಾರಿಗೋ. ಯಾವ ಕಡೆ ಮಚ್ಚ? ನಮ್ಮ ಮ್ಯಾಡಿ ಬರ್ತಡೇಗೆ ಬರೀ ಶಾಪಿಂಗೇ ಆಗಿದೆ. ನಾವು ಪಟಾಯಿಗೆ ಹೋಗೋದು ಯಾವಾಗ, ಗಜ್ಗ ಮಾಡೋದು ಯಾವಾಗ, ರಾತ್ರಿ ಎಲ್ಲ ಇದ್ದಿರೋದೆ 100% ಫಿಕ್ಸು. ಬನ್ನಿ. ಥ್ಯಾಂಕ್ ಯು. ಕಪ್ಪುಂಕ. ಹ್ಯಾವ್ ಎ ಗುಡ್ ಡೇ. ಬಾಯ್ ಬಾಯ್. ಹಿಂಗೆ ತೊಗೊಂಡು ಹೋದ್ರೆ ಈ ಥರ ತೊಗೊಂಡೋಗ್ಬೇಕು. ಆದರೂ ಗೈಸ್ ನೋಡಿ, ಲೈಫಲ್ಲಿ ನಾನು ತೊಗೊಂಡಿಲ್ಲ, ಎಲ್ಲರಿಗೂ, ನಮ್ಮ ಫ್ರೆಂಡ್ಸ್ಗೆ, ನಮ್ಮ ಸರ್ಕಲ್ಗೆ, ಫಸ್ಟ್ ಸರ್ಕಲ್ಗೆ ಯಾರ್ಯಾರಿಗೈತೆ ಎಲ್ಲ ತೊಗೊಂಡಿದ್ದೀನಿ. ಹುಷಾರಾಗಿ ವಾಪಸ್ ಇಂಡಿಯಾಗೆ ತರಬೇಕು. ಆ್ಯಂಡ್ ಈ ವ್ಲಾಗ್ ಅಂತೂ 100% ಇಂಡಿಯಾಗೆ ಬಂದಮೇಲೆ ಬರೋದು. ಅದು ನನಗೆ ಅದು ಕಾನ್ಫಿಡೆಂಟು. ಅದಕ್ಕೋಸ್ಕರ ಏನು ಟೆನ್ಷನ್ ಇಲ್ಲ. ಬನ್ನಿ, ಜನ ನಮಗೆ ಬೆಲೆ ಕೊಡ್ತಾರೆ, ದುಡ್ಡು ಅಂದರೆ ಬೆಲೆ ಕೊಡ್ತಾರೆ ಗೈಸ್. ಸೀನ್ ಏನಂತ ಹೇಳಿದ್ರೆ, ನೆನ್ನೆ ನಾವು ಇದನ್ನೆಲ್ಲ ತೊಗೊಂಡಿದ್ವಿ. ಬಟ್ ಏನಾಯಿತು ಅಂತ ಹೇಳಿದ್ರೆ ಬಿಟ್ಬಿಟ್ಟು ಬಂದುಬಿಟ್ವಿ ಗೈಸ್. ನೆನ್ನೆ 5 ಬಾಕ್ಸ್ ತೊಗೊಂಡಿದ್ದೆ, 5 ಬಾಕ್ಸು, 5 ಬಾಕ್ಸ್ ಎಲ್ಲ ತೊಗೊಂಡಿದ್ದೆ. ಹಾಂ, ಅನ್ಯಾಯವಾಗಿ 5-6 ಸಾವಿರ ಸುಮ್ಮನೆ ವೇಸ್ಟ್ ಮಾಡ್ಕೊಂಬಿಟ್ಟೆ ಗೈಸ್. ಎಷ್ಟು ಹೊಟ್ಟೆ ಉರಿತೈತೆ ಅಂತ ಹೇಳಿದ್ರೆ ನಾವು ಮಾಡೋಕ್ಕಾಗಲ್ಲ. ನನ್ನ ಮಕ್ಕಳು ಇಬ್ಬರು, ಅವರಿಬ್ಬರೇ ಬಿಟ್ಟು ಬಂದಿದ್ದು. ಬಟ್ ಮನ್ಸು ಶಾಂತಿಗೋಸ್ಕರ 5-10 ಸಾವಿರಕ್ಕೋಸ್ಕರ ಮನ್ಸು ಶಾಂತಿ ಹಾಳು ಮಾಡ್ಕೊಂಡ್ರೆ ಯಾಕೆ ಅಂದ್ಬಿಟ್ಟು ಅದು ಅಲ್ಲಿಗೆ ಬಿಟ್ಟು, ಇವತ್ತು ಮಾಡಿ ಬರ್ತಡೆ ಅಂದ್ಬಿಟ್ಟು ಏನು ಮಾಡಲಿ, ಅಲ್ಲೇ ಬಿಟ್ಬಿಟ್ವಿ. ಹೌ ಮಚ್ ಗೈಸ್? ಪೆನ್ ನೋಡಿ ಯಾವ ಥರ ಇದೆ. 7-11 ಪೆನ್ನು ಎತ್ಕೊಂಡೇ ಹೋಗೋಕ್ಕಾಗಲ್ಲ, ಸೈನ್ ಮಾಡಬೇಕಂತೆ, ಜಾಸ್ತಿ ತೊಗೋತಾರೆ ಅದಕ್ಕೆ ಗೈಸ್. ತುಂಬ್ಕೊಂಡಿದ್ದೀನಿ ಎಲ್ಲರಿಗೂ. ಬನ್ನಿ ಅಣ್ಣ, ನಿಮ್ಮ ಕೈ ಮುಗಿತೀನಿ ಅಣ್ಣ. ಕೈ ಮುಗಿತೀನಿ ಅಣ್ಣ, ನೋಡ್ಕೊಳ್ರಣ್ಣ. ಟೋಟಲ್ಲ, ಲೆಕ್ಕನೇ ಹಾಕಿಲ್ಲ. ನೋಡು, ಅಂಗಡಿ ಇಡ್ಬೋದು ಮಚ್ಚ. ಇದೊಂದೇ ಬಾಕ್ಸ್ ಸಿಕ್ಕಿದ್ದು ಮಚ್ಚ, ಅದೊಂದೇ ಬೇಜಾರು ಗೈಸ್. ನೋಡಿ, ನಾವು ಹೋಗಿದ್ದ ಜಾಗ ಇದೆ ಸಯಾಮ್ ಪ್ರೀಮಿಯಂ ಔಟ್ಲೆಟ್ಸ್. ಬ್ರ್ಯಾಂಡ್ಸ್ ಎಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು, ನೆಕ್ಸ್ಟ್ ಲೆವೆಲ್ ಗೈಸ್. ನೋಡಿ ಎಲ್ಲ ಹಾಕಿದ್ದಾರೆ, ಯಾವುದೋ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಅಂತೇಳಿ. ಸೊ ಬನ್ನಿ, ಇವಾಗೆಲ್ಲ ಮುಗಿಸ್ಕೊಂಡು ವಾಪಸ್ ಹೋಟ್ಲಲ್ಲಿ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿಂದ ನಾವು ಇನ್ನೊಂದು ಕ್ಯಾಬ್ ಮಾಡ್ಕೊಂಡು ಪಟಾಯಾಗಿ ಹೋಗ್ಬೇಕು. ಬನ್ನಿ. ಬೆಂಗಳೂರಿಂದ ನಮ್ಮ ಫ್ರೆಂಡ್ ಒಬ್ರು ಬಂದಿದ್ದಾರೆ, ತೋರಿಸ್ತೀವಿ ಬನ್ನಿ. ನೋಡಿ, ಬೆಂಗಳೂರಿಂದ ಯಾವ ಚಪ್ಪಲಿ ಹಾಕೋ ಬಂದವ್ರೆ, ಐಪ್ಯಾಡ್ ಇಟ್ಕೊ ಬಂದವ್ರೆ, ಚಪ್ಪಲಿ ನೋಡಿ. ಕ್ರೇಜಿ ಗುರು ನೀನು. ನೋಡಿದ್ರಲ್ಲ IPL ಅಲ್ಲಿ ಅವರೇ ಪ್ರತಿಭೆ. ಅವ್ರ ಸ್ಟೋರಿ ಹೇಳ್ತೀನಿ ಹೋಗ್ಬೇಕಾದ್ರೆ ಇರಿ. ನಾವು ಒಂದು ವಾರದಲ್ಲಿ ಖರ್ಚು ಮಾಡೋದು, ಒಂದಿನದಲ್ಲಿ ಖರ್ಚು ಮಾಡೋದು. ನೋಡಿ ಅಣ್ಣ ಯಾವ ಚಪ್ಪಲಿ ಇಲ್ಲ, ಅವನೇ ಶೂಗಿ ಎಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟವನೆ, ಮೊಬೈಲ್ನ ನೀರೊಳಗಡೆ ಬಿಟ್ಬಿಟ್ಟವನೆ, ಐಪ್ಯಾಡಲ್ಲಿ ಕಾಲ್ ಮಾಡ್ತಾವ ನನಗೆ. ಆ್ಯಂಡ್ ಈ ಥರ ಪರಿಸ್ಥಿತಿ. ಇವಾಗ ಅವನಿಗೋಸ್ಕರ ನಾನು MKಲಿ ಶಾಪ್ ಮಾಡ್ಕೊಂಡು ಬಂದಿದ್ದೆ, ಅದನ್ನು ಕೊಡೋಣ. ಹಾಂ, ಇದೆ ಮಚ್ಚ, ತಗೋ. ಇಟ್ಸ್ ಆಲ್ ಯೋರ್ಸ್. ಥ್ಯಾಂಕ್ ಯು ಸೋ ಮಚ್.
ಗಿಫ್ಟ್ ಕೊಟ್ಟವ್ರೆ ಕಾಸು ಬಿಡಂತೆ. ತೆಗಿ ನೋಡು, ಹಾಕೋ ಸೈಜ್ ಆಗುತ್ತಾ ನೋಡು ಫಸ್ಟು. ಅಪ್ಪ MK ನಿಂದೆಲ್ಲ ಫುಲ್ ಶಾಪಿಂಗು. ಅಣ್ಣ ನೀನಣ್ಣ ನಿಂದೆಲ್ಲ ಐತೆ ನೋಡು. ನಮ್ದೇನಿಲ್ಲ, ಇದೆಲ್ಲ ಬೇರೆಯವ್ರದ್ದೇ. ನಂದೊಂದೇ ಮಚ್ಚ ಸೈಡ್ ಬ್ಯಾಗು ಗೈಸ್, ಅದು ಲೇಡೀಸ್ದು ಬೇರೆಯವ್ರದ್ದು. ಅದನ್ನು ಕೊಟ್ಬಿಟ್ಟಿದ್ದೀನಿ ತಗೊಳ್ಳಿ. ಇಲ್ಲ ಕೊಡ್ಬೇಡ ಮಂತಾ ಮಚ್ಚ. ಇದೇ ನಿಂದು. ಹಾಂ ಮಚ್ಚ ಪರ್ಫೆಕ್ಟ್ ಆಗೈತೆ ಸೈಜು, ಪರ್ಫೆಕ್ಟ್ ಆಗೈತಲ್ಲ. ಅದು ಒಂದು ಸ್ವಲ್ಪ ಲೂಸ್ ಆಗುತ್ತೆ ಆಮೇಲೆ ಹೋಗ್ತಾ ಸಕ್ಕದಾಗೈತೆ ನೋಡಲ್ಲ. ಅಣ್ಣ ನೋಡಿ ಗೈಸ್, ಐಪ್ಯಾಡಲ್ಲಿ ಯೂಸ್ ಮಾಡ್ತಾರೆ ಅದೆಲ್ಲ. ಗೈಸ್ ಕ್ಯಾಬ್ ಬಂತು ಗೈಸ್, ಹೆಂಗಿದೆ ನೋಡಿ. ವಾ, ಫಾರ್ಚುನರ್. ಓಕೆ ಗೈಸ್, ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ವಾಕಿಂಗ್ ಸ್ಟ್ರೀಟ್ ಹತ್ರ ಬಂದಿದ್ದೀವಿ. ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಎಲ್ಲ ಬರೀ ಗಾಂಜಾ ಅಡವುಗಳೇ ಇಲ್ಲಿ, ಎಲ್ಲ ಗಾಂಜಾ ಅಂಗಡಿಗಳೇ. ಬನ್ನಿ ಹೋಗೋಣ, ತಿನ್ಕೊಂಡು ಆಮೇಲೆ ವಾಕಿಂಗ್ ಸ್ಟ್ರೀಟ್ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ. ಒಂದು ಛತ್ರಿ ತೊಗೊಂಡ್ರೆ 100 ಬಾತ್ ಅಂತೆ ನೋಡಿ. 80 ಬಾತ್ ಕೊಡ್ತಾ ಇದ್ದೀನಿ, ಈಸ್ಕೊಂತಾನೆ ಇಲ್ಲ. ನೋ ವೇ. ಅರ್ಧ ಜನ ಇಂಡಿಯನ್ಸೇ ಇರ್ತಾರೆ ಗೈಸ್. ಎಲ್ಲ ಮುಚ್ಕೋತಾರೆ, ಮುಖ ಮುಚ್ಕೊತಾರೆ. ನಾನು ಮಾಡಿ ಬರ್ತಾಳೆ ದಿವಸ ನಡೇ. ಓ, ದೀಪಾವಳಿ ವಾಕಿಂಗ್ ಸ್ಟ್ರೀಟ್ ಪಟಾಯ ಅಂತೆ ನೋಡಿ. ಎಲ್ಲ ಇಂಡಿಯನ್ಸ್ದೇ ಹಾಕ್ಬಿಟ್ಟವ್ರು ಇಲ್ಲಿ ಮಚ್ಚ. ಅವರಿಂದನೇ ಇವ್ರು ಬಿಡ್ತೀರ. ಬರ ಹೋಗೋಣ ಮಾಡ್ಸಲ್ಲ. ನೋ ಪಿಂಗ್ ಪಾಂಗ್. You can look inside. Free, bro. No, bro. Best Latino and Russian girl, man. No, brother. Yeah, that's so, bro. ಹೇಗೆ ವಾಕಿಂಗ್ ಸ್ಟ್ರೀಟು ನೋಡ್ಕೊಂಡ್ರಲ್ಲ, ಇದೇ ವಾಕಿಂಗ್ ಸ್ಟ್ರೀಟು ನೋಡಿ. ಗೈಸ್, ಮಾಡಿ ಫುಲ್ ಬಾಟ್ಲು ತಗೊಂಡಿರೋದಕ್ಕೆ ಡ್ಯಾನ್ಸ್ ಆಡ್ತಾವ್ರೆಲ್ಲ ಹುಡುಗಿರು ಬಂದು. ಥ್ಯಾಂಕ್ ಯು. ಅಲ್ಲ, ಪಪ್ಪಲ್ಲಿ ಏನ್ ಮಾಡ್ತಾವ್ರೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಗೈಸ್. ವೆಲ್ಕಮ್ ಬ್ಯಾಕ್ ಗೈಸ್. ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಪಟಾಯಿಂದ ಚೆಕ್ಔಟ್ ಮಾಡಿಕೊಂಡು ಬ್ಯಾಂಕಾಕಿಗೆ ಬಂದು ರೀಚ್ ಆಗಿ, ಬ್ಯಾಂಕಾಕಲ್ಲಿ ಇವಾಗ ನಾವು ಚೆಕ್-ಇನ್ ಆಗ್ತಾಯಿದ್ದೀವಿ. ಸೊ ಸಿಕ್ಕಾಪಟ್ಟೆ ನಿದ್ದೆಗಣ್ಣಲ್ಲೇ ಇದ್ವಿ, ಅದಕ್ಕೋಸ್ಕರ ಏನೂ ಜಾಸ್ತಿ ಬ್ಲಾಗ್ ಮಾಡಿಲ್ಲ. ಎಲ್ಲ ಪ್ಯಾಕ್ ಮಾಡ್ಕೊಂಡು ಬರೋಷ್ಟರಲ್ಲೇ ಟೈಮ್ ಆಗೋಯಿತು. ಈಗ ಹೋಗಿ ನಾವೇ ಚೆಕ್-ಇನ್ ಆಗ್ತಾಯಿದ್ದೀವಿ. ಬನ್ನಿ. ಚೆಕ್-ಇನ್ ಆದಮೇಲೆ ಇವತ್ತೊಂದೇ ದಿವಸ ಟೈಮು ಸ್ವಲ್ಪ ಲೈಟಾಗಿ ಏನಾದರೂ ಶಾಪಿಂಗ್ ಮಾಡಿಕೊಂಡು ಆಮೇಲೆ ವಾಪಸ್ ಕಳೆದು ಬೆಂಗಳೂರು ಕಡೆ ಹೋಗ್ಬೇಕು. ಬನ್ನಿ. ನಮ್ಮ ಬ್ಯಾಂಕಾಕಿನ ಹೋಟೆಲ್ ಯಾವ ಥರ ಇದೆ, ರೂಮ್ ಟೂರ್ ನೋಡಿ. ಚೆನ್ನಾಗಿತ್ತಲ್ಲ, ಸ್ಥಿತಿಗಾಗೈತೆ, ಡಿಫ್ರೆಂಟಾಗೈತೆ ಗೈಸ್. ಏನೋ ಒಂಥರ ಒಂಥರ ಸಿಂಪಲ್ ಆ್ಯಂಡ್ ಕ್ಯೂಟ್, ಮಸ್ತಾಗೈತೆ. ನಂಗೆ ಇಷ್ಟ ಆಯಿತು ಪರ್ಟಿಕ್ಯುಲರ್ಲಿ. ಚಿಕ್ಕ ರೂಮ್ ಕಟ್ಸ್ಬಿಟ್ಟು ಯಾವ ಥರ ಮಾಡ್ತಾರೆ ನೋಡಿ, ಏನೇನು ಡಿಸೈನ್ ಮಾಡ್ಬೋದು. ಆದರೂ ಬ್ಯಾಂಕಾಕಲ್ಲಿ ಸ್ಟೇಸ್ ಐತೆ, ಯಾವ್ಯಾವ ರೇಂಜ್ಗೆ ಐತೆ ಸ್ಟೇಜು ಅಂದರೆ ನೆಕ್ಸ್ಟ್ ಲೆವೆಲ್ ಸ್ಟೇಜ್ ಐತೆ ಬ್ಯಾಂಕಾಕಲ್ಲಿ ಮಾತ್ರ. ಕಾಸಿಗೆ ತಕ್ಕನಂತೆ ಕಜಾಯ. ಇದು ಯಾವುದೋ ಹೊಸ ಹೋಟೆಲ್ಲು, ಏನಿಲ್ಲ, ಲಗೇಜ್ ಇಡೋದು, ನಾಳೆ ಬೆಳಗ್ಗೆ ಚೆಕ್ಔಟ್ ಆಗೋಗೋದು ಅಷ್ಟೇ, ಇನ್ನೇನಿಲ್ಲ. ನನ್ನ ಹೊಸ ಬ್ಯಾಗ್ ನೋಡಿ ಗೈಸ್ ಯಾವ ಥರ ಇದೆ. ಕಮೆಂಟಾಗಿ MK ಮೈಕ್ರೋ ಕಾರ್ಸ್ ಚೆನ್ನಾಗಿದೆ ಅಲ್ಲ, ನನ್ನ ಫಸ್ಟ್ ಬ್ರ್ಯಾಂಡೆಡ್ ಬ್ಯಾಗ್. ಇದೆಲ್ಲ ಬಿಡಿ, LV ಇದೆಲ್ಲ ನಮ್ಮ ಫ್ರೆಂಡ್ಸ್ದು. ಇದು ನೋಡಿ, ಗೈಸ್ ಇಲ್ಲಿ ಯಾವುದೋ ಒಂದು BMW ನೋಡಿದ್ವಿ ನೋಡಿ, ಏನು ಕ್ರೇಜಿ ಆಗಿದೆ, ಸೈಕ್ ಆಗಿದೆ ಅಲ್ಲ. ಇವಾಗ ನಾವು ಬಂದಿದ್ದು ಟೈವ್ ಸಪ್ಲೈ ಬ್ಯಾಂಕಾಕ್ಗೆ. ಅಲ್ಲಿ ನಮ್ಗೆ ಬೇಕಾಗಿದ್ದು ಸಿಕ್ಕಿಲ್ಲ, ಆ್ಯಂಡ್ ನಮ್ಗೆ ಅರ್ಥನೇ ಆಯ್ತಲ್ಲ ಅವ್ರ ಭಾಷೆ.
ಸೊ ಅದಕ್ಕೋಸ್ಕರ ಬೇರೆ ಕಡೆ ಹೋಗ್ತಾ ಇದೀವಿ ಬನ್ನಿ. ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಆಕ್ವಾಲಾಂಗ್ ಅಂತ ಒಂದು ಸ್ಟೋರ್ಗೆ ಬಂದಿದ್ದೀವಿ. ಸೊ ಇದು ಬಂದು ಸ್ಕೂಬಾ ಗೇರ್ಸ್ ಆ್ಯಂಡ್ ಇಕ್ವಿಪ್ಮೆಂಟ್ಸ್ದು ನೋಡಿ ಯಾವ ಥರ ಇದೆ ಅಂತ. ಮಸ್ತಲ್ಲ, ನೆಕ್ಸ್ಟ್ ಲೆವೆಲ್ ಇದೆ ಗೈಸ್. ಸೊ ಇವಾಗ ಇಲ್ಲಿ ನಾವು ಶಾಪಿಂಗ್ ಮಾಡ್ತಾ ಇರೋದು. ಶಾಪಿಂಗ್ ಮನೆ ಗೈಸ್ ನೋಡಿ ಬಿಲ್ ಕೊಟ್ಟರು. ಸೊ 4572 ಬಾತು ಇಷ್ಟಕ್ಕೆ. ಲೈಟಾಗಿ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡ್ವಿ. ಬನ್ನಿ ಹೋಗೋಣ. ಸೆಲ್ಫಿ ತಗೋತಾವ್ರಿ ಇವರು ನೋಡಿ, ಅಣ್ಣ ಫೋಟೋ ತೆಗೆಸ್ಕೊತಕ್ಕೆ. ಓಕೆ, ಥ್ಯಾಂಕ್ ಯು. ಹೆಂಗಿದೆ ನೋಡಿ ಗೈಸ್ ಇಲ್ಲಿ ಏನು ಫಿನ್ಸ್ಗಳು ನೋಡಿ ಹೆಂಗೈತೆ. ಹಾಂ ಕ್ರೇಜಿ. ಓಕೆ ಗೈಸ್, ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಡಿನ್ನರ್ ಕ್ರೂಸ್ ಬುಕ್ ಮಾಡಿದ್ವಿ. ಡಿನ್ನರ್ ಕ್ರೂಸ್ಗೆ ಓಡೋಗ್ತಾ ಇದ್ದೀವಿ. ಸೊ ಟೈಮ್ ಆಗ್ಬಿಟ್ಟಿದೆ ಆಲ್ರೆಡಿ 7:20, 7:15 ಅಷ್ಟರಲ್ಲಿ ಹೊರಡಬೇಕು. ಸೊ ಬನ್ನಿ ನೋಡೋಣ ಡಿನ್ನರ್ ಕ್ರೂಸ್ ಯಾವ ಥರ ಇರುತ್ತೆ, ನಾವೇನು ತಿಂತೀವಿ ಅಂತ. ನಾನು ಆಲ್ರೆಡಿ ಮುಂಚೆ ಹೋಗಿ ಬಂದಿದ್ದೀನಿ, ಬಾಯ್ಸ್ನ ಕರ್ಕೊಂಡು ಹೋಗಿಲ್ವಲ್ಲ. ಬ್ಯಾಂಕಾಕಲ್ಲಿ ಏನೂ ಮಾಡಿಲ್ಲ, ಅದಕ್ಕೋಸ್ಕರ ಇವಾಗ ಡಿನ್ನರ್ ಕ್ರೂಸ್ಗೆ ಹೋಗ್ತಾ ಇರೋದು ಗೈಸ್. ಬನ್ನಿ ಹೋಗೋಣ. ಫೈನಲಿ ಟಿಕೆಟ್ನ ಕಲೆಕ್ಟ್ ಮಾಡಾಯಿತು. ಟಿಕೆಟ್ನ ಕಲೆಕ್ಟ್ ಮಾಡಿ ಇವಾಗ ನಾವು ಗೇಟ್ ನಂಬರ್ 4 ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿದ್ರೆ ಕಂಪ್ಲೀಟ್ಲಿ ಇಂಡಿಯನ್ಸ್ ಗೈಸ್, ಒಬ್ಬರಲ್ಲ ಇಬ್ಬರಲ್ಲ, ಫುಲ್ ಇಂಡಿಯನ್ಸ್. ಎಷ್ಟು ಸಾವಿರ ಜನ ಅವರೇ ಅಂದರೆ ಇಂಡಿಯನ್ಸು. ನಾನೇ ಸೈಕ್ ಆಗಿಬಿಟ್ಟಿದ್ದೀನಿ ಇಂಡಿಯನ್ಸ್ನ ನೋಡಿ. ಒಂದು ಸರಿ ತೋರಿಸ್ತೀನಿ ನೋಡಿ. ಇಲ್ಲಿಂದ ಶುರು ಆದರೆ ಎಲ್ಲ ಇಂಡಿಯನ್ಸೇ ಗೈಸ್. ಇಷ್ಟು ಜನಕ್ಕೆ ಇಷ್ಟು ಜನನೂ ಇಂಡಿಯನ್ಸೇ. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಬಾಯ್ಸ್ ಏನೋ ನೋಡ್ತಾವ್ರೆ, ಫಿನ್ಸ್ ಗಿನ್ಸ್ ಎಕ್ಸ್ಕ್ಯೂಸ್ ಮೀ. ಹಾಂ ಬಾಯ್ಸ್ ಗೈಸ್ ನೋಡಿ, ನಮಗೆ 4ನೇ ಬೋಟ್ ಕೊಟ್ಟಿದ್ದಾರೆ. ನನಗೆ 100% ಗೊತ್ತು ನಮ್ಮ ಬೋಟಲ್ಲಿ ಇವಾಗೆಲ್ಲ ಚೊತ್ತೆ ಥರನೇ ಇರ್ತಾರೆ ಅಂತ. ಬನ್ನಿ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಬೇರೆ ಕಡೆ ಎಲ್ಲ ನಮ್ಮ ಬೋಟಲ್ಲಿ ಮಾತ್ರ ಹಿಂಗಿರ್ತಾರೆ. ಬನ್ನಿ ಎಷ್ಟು ಜನ ಅವ್ರು ನೋಡಿ ಮಚ್ಚ ಇಂಡಿಯನ್ಸು. ಆ ಮಾಲಲ್ಲಿ ಯಾರೂ ಕಾಣಿಸ್ಲಿಲ್ಲ ನೋಡಿ. ಇಲ್ಲಿಂದಾನೇ ಹೋಗ್ತಾ ಇರೋದು. ಇದೇ ಟರ್ಮಿನಲ್ 21 Pier 3 ಚಾವೋ ಪರಾಯ ಪ್ರಿನ್ಸಸ್ ಅಂತ. ಇದೇ ನಮ್ಮ ಯಾಟು. ಹೆಂಗಿದೆ ನೋಡಿ. ಯಾಟಲ್ಲ ಇದು, ಏನಿದು ಹರಿಶ್ಚಂದ್ರ ಘಾಟ್ ಇದು. ಲಾಸ್ಟ್ ಈವೆಂಟ್ ಇನ್ ಬ್ಯಾಂಕಾಕ್ ಇದು. ಇದಾದಮೇಲೆ ನೋಡೋಣ, ಏನಾದರೂ ರೈಸ್ ಆಗಿ ಎಲ್ಲಾದರೂ ಆಚೆ ಹೋದರೆ ಹೋಯ್ತೀವಿ, ಇಲ್ಲ ಅಂದರೆ ಇಲ್ಲ, ಮನೆಗೆ ಹೋಗಿ ಪಾಚ್ಕೊಡೋದು. ಹಾಂ KR ಪುರಂ ಹೋಗ್ಬಿಡು. ಮತ್ತೆ ಮಚ್ಚ ಗಲೀಜು ನೋಡಿ ನೀರು. ಓಕೆ. ಹಾಂ ಗೈಸ್, ಅಂತೂ ಇಂತೂ ರಿವರ್ ಕ್ರೂಸ್ ಯಾವ ಥರ ಇದೆ ಅಂತ ನಿಮಗೆಲ್ಲ ತೋರಿಸೋ ಟೈಮು ನೋಡಿ. ಅದು ನಾವು ಹತ್ತಿದ ಜಾಗ. ಅಲ್ಲಿಂದ ಇವಾಗ ಈ ಕಡೆ ಹೋಗ್ತಾ ಇದೆ. ನಾವು ಅಪ್ಪರ್ ಡೆಕ್ಕಲ್ಲಿದ್ದೀವಿ, ಲೋವರ್ ಡೆಕ್ ಕೂಡ ಇದೆ. ಲೋವರ್ ಡೆಕ್ಕಲ್ಲಿ ಬರೀ ಏನು ಅಷ್ಟೊಂದು ವ್ಯೂ ಇರಲ್ಲ, ಇದು ಒಳ್ಳೆ ವ್ಯೂ ಇರುತ್ತೆ. ಎಲ್ಲ ಬಾಯ್ಸ್ ಎಲ್ಲ ವೀಡಿಯೋ ಕಾಲ್ ಮಾಡಿ ಅವ್ರ ಮನೆಯವ್ರಿಗೆ ತೋರಿಸ್ತಾ ಅವ್ರೆ. ಯಾರು ಮಚ್ಚ ತೋರಿಸು. ಆಂಟಿ ಚೆನ್ನಾಗಿದ್ದೀರಾ? ಹ್ಞೂ ಆಂಟಿ, ಇಲ್ಲೇ ನಿಮ್ಮ ಸೊಸೆನೊಬ್ರು ನೋಡಿದ್ದೀನಿ, ಥೈಲ್ಯಾಂಡಿಂದ ಕರ್ಕೊಬತ್ತೀನಿ. ಹಾಂ ಅದೇ ಇವಾಗ ಇಲ್ಲೇ ಮದುವೆ ಮಾಡ್ಕೊಟ್ಬಿಟ್ಟು ಇಲ್ಲೇ ಒಂದು ಸೈಟ್ ತೊಗೊಟ್ಬಿಟ್ಟು ಮನೆ ಕಟ್ಬಿಡೋಣ ಅಂತ. ಆಮೇಲೆ ನಿಮ್ಗೆ ಭಾಷೆ ಅರ್ಥ ಆಗಲ್ಲ. ಕಪುಂಕ ವೆಲ್ಕಮ್ ಥ್ಯಾಂಕ್ ಯು ಅಂತ ಇರ್ತಾರಲ್ಲ ಗೈಸ್. ಲೈಟಾಗಿ ಏನೇನು ಕಾಣಿಸ್ತದಲ್ಲ ತುಂಬ್ಕೊಂಡ್ಬಂದಿದ್ದೀನಿ. ಬನ್ನಿ ನೋಡಿ, ಹಿಂದಿ ಸಾಂಗ್ ಎಲ್ಲ ಆಡ್ತಾವ್ರೆ. ಓಕೆ ಗೈಸ್, ಇವಾಗ ಸೀನ್ ಏನಂತ ಹೇಳಿದ್ರೆ ನಾವು ಇಲ್ಲಿಂದ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದೀವಿ. ಇಲ್ಲಿ ಇಂಡಿಯನ್ಸ್ಗಳಿಗೆ ತಿಗಾಗ ಅನ್ಸಲಿ, ಇಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬಾರ್ದು, ಅವ್ರ ವ್ಯೂ ಬ್ಲಾಕ್ ಆಗ್ತೈತೆ ಅಂತ ನೋಡಿ. ಮಚ್ಚ ಆಯ್ತು ಮಚ್ಚ, ಎತ್ಕೋ ಇಲ್ಲಿವರೆಗೂ ಎತ್ಕೋ, ಅಷ್ಟೇ. जरूर कर रहे हैं, इंटेंशनली कर रहा हूँ, इंटेंशनली कर रहा हूँ, इंटेंशनली कर रहा हूँ, मैं कर रहा हूँ इंटेंशनली. ನೀ ತಲೆನೇ ಕೆಡಿಸ್ಕೊಬೇಡ ಮಾಡ. जब तक हम लोग रीच हो जाएंगे हम तो उधर तक फोटो खींचेंगे. खींचो ಗೈಸ್. ಡಿನ್ನರ್ ಕ್ರೂಸ್ ಎಲ್ಲ ಮುಗಿಸ್ಕೊಂಡು ವಾಪಸ್ ರೂಮ್ ಕಡೆ ಹೋಗೋಣ. ಇನ್ನೂ ಪ್ಲ್ಯಾನ್ ಇಲ್ಲ ಏನು ಮಾಡೋದು ಅಂತ ನೋಡೋಣ. ಬನ್ನಿ ಡಿಸೈಡ್ ಆದಮೇಲೆ ಹೇಳ್ತೀವಿ. ಗೈಸ್ ಫೈನಲಿ ಬಂದು ನಾವು ತಲುಪಿರೋ ಜಾಗ ಚೈನಾ ಟೌನ್. ಚೈನಾಗೆ ಬಂದಂಗೆ ಅನಿಸ್ತೈತೆ ನನಗೆ ಗೈಸ್. ಇವಾಗ ನಾವು ಬ್ಯಾಂಕ್ ಹಾಕ್ಬಿಟ್ಟು ಡೈರೆಕ್ಟ್ ಎಲ್ಲಿ ಬಂದಿದ್ದೀವಿ ಅಂದರೆ ಚೈನಾಗೆ ಬಂದಿದ್ದೀವಿ. ಸಾರಿ ಚೈನಾ ಅಲ್ಲ, ಚೈನಾ ಟೌನಿಗೆ ಬಂದಿದ್ದೀವಿ. ಇಲ್ಲಿ ನೋಡಬೇಕು, ಯಪ್ಪ
ಎಲ್ಲ ನೋಡಬೇಕು ಜೀವನದಲ್ಲಿ ಅನ್ನೋ ಥರ ಇಲ್ಲಿ ಬಂದಿದ್ದೀವಿ ಅಷ್ಟೇ. ಏನು ತಿಂತವ್ರೆ ಇವೆಲ್ಲ ಇದೊಂದೇ ಗೊತ್ತಿರೋದು ಹಣ್ಣುಗಳು. ಹ್ಞೂ ನಾಯಿ ಮಾರ್ತಾವ್ರ. ಹಲೋ ಕ್ಯಾನ್ ಐ ಟಚ್? ಪ್ಲೀಸ್ ಡೊನೇಟ್ ಫಾರ್ ಫುಡ್ ಆ್ಯಂಡ್ ಮೆಡಿಸಿನ್ ಫಾರ್ ದೆಮ್. ಮಾಡೋಣ, ಇಂಥವೆಲ್ಲ ಮಾಡಬೇಕು. ನೋಡಿ ಗೈಸ್ ಎಷ್ಟು ನಾಯಿಗಳು ಇಷ್ಟು ಕ್ಯೂಟಾಗೆಲ್ಲ ಒಳಗಡೆನೇ ಕೂತಾವೆ ನೋಡಿ. ಅಷ್ಟು ಸ್ವಲ್ಪ ಚೇಂಜ್ ಐತಿ. ಓ ಅದಕ್ಕೆ ಫ್ಯಾನ್ ಎಲ್ಲ ಹಾಕೋರಪ್ಪ ಅಲ್ಲೋಡು, ಫ್ಯಾನ್ ಎಲ್ಲ. ಅಜ್ಜಿ ಕ್ರೇಜಿ. These little friends came here to me to have fun while traveling and help me sell these accessories. Okay, nice. Hey, Chino. ಎತ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಬರ್ತಾರಲ್ಲ ಊಟದಲ್ಲಿ. ಇದೆ ಶ್ರಿಮ್ಸ್ ಥರ. ಇದು ನೋಡಿ ಶ್ರಿಮ್ ಥರ, ಮಿನಿ ಶ್ರಿಮ್ಸು. ಇದನ್ನ ಎತ್ತಿ ಹಾಕಿ ಹಿಂಗೆ ಬೌಲ್ಗೆ ಹಾಕಿ ಕೊಡ್ತಾರೆ, ಅದು ನನಗೆ ತಿನ್ಕೊಳ್ಳೋದು. ಅಲ್ಲ ಹಿಂಗೆ ಅವ್ರು ನೋಡಿ ಚಿಂಗಿಗಳು. ಅಯ್ಯೋ ಮಚ್ಚ ಇಲ್ಲ ನೋಡು. This is octopus and that is squid. Guys ನೋಡಿ ಆಕ್ಟೋಪಸ್ಸು ಆ್ಯಂಡ್ ಇದು ಆಕ್ಟೋಪಸ್ಸು, ಬೇಬಿ ಆಕ್ಟೋಪಸ್ಸು, ಸ್ಕ್ವಿಡ್ಡು. ತಿಂತೀರಾ? ಏಯ್ ತಿಂತೇನೋ? ಸಕ್ಕತ್ತಾಗಿರುತ್ತೋ. ಇಲ್ಲಿಗೆ ಬಂದ್ಬಿಡೈತೆ ನೋಡಿದ್ರೆ. ಇಲ್ಲಿ ಕಪ್ಪೆ ಚಿಪ್ಪು ಒಳಗಡೆ ಶಂಕುಳ ಏನೇನೋ ಇಟ್ಬಿಟ್ಟವ್ರಪ್ಪ. ಆದರೂ ಇವೆಲ್ಲ ನೋಡ್ತೀನಿ ಅಂತ ನೆನ್ಕೊಂಡಿರ್ಲಿಲ್ಲ ನಾನು. ಕ್ರೇಜಿ. ಹಿಂಗೆ ಅನ್ಸತ್ತು. ಗೈಸ್ ಇವಾಗ ಫುಡ್ ಸ್ಟ್ರೀಟ್ ಮುಗಿಸ್ಕೊಂಡು ನಾವು ನೈಟ್ ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ ಬ್ಯಾಂಕಾಕಿನ ನೈಟ್ ಮಾರ್ಕೆಟ್ ಯಾವ ಥರ ಇರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನನ್ನ ಪ್ರಕಾರ ಇಲ್ಲಿಂದ ಶಾಪಿಂಗ್ ಶುರು ಅಂತ ಅನ್ಸುತ್ತೆ ಗೈಸ್. ಒಳ್ಳೊಳ್ಳೆ ಕ್ಲಿಪ್ಗಳು ಐತೆ ನೋಡಿ ಹುಡುಗಿರಿಗೆ, ಏನೇನೋ ಕ್ಲಿಪ್ಗಳು, ಸ್ಟಾರು, ಚಿಕ್ಕ ಮಕ್ಳಿಗೆ. ಓಕೆ ಸರಿ ಇಲ್ಲಿ ನೋಡಿ. ಓಹೋ 20,000 ಬಾತ್. ಇದೇನೋ ಇದು? ಸೇಮ್ ಅದು. ಇದೆ ಸೇಮ್. How much? 200 baht for all set. No discount? Come on brother. How much? You tell me final. 150. 100. No. Come on brother. Okay, I give you 120. 120 final, okay give me. ಅಕ್ಕ ನೋಡು ಇಲ್ಲಿ ಹಿಂಗೆ ವ್ಯಾಪಾರ ಮಾಡೋದು. ಕವರ್ ಕೊಡು. ಅವಳು 200 ರೂಪಾಯಿ ಕೊಟ್ಬಿಟ್ಟೋದ್ಲು, ನಾನು 120 ರೂಪಾಯಿಗೆ ಡೀಲ್ ಮಾಡಿದೆ. ಬಾರಪ್ಪ ಒಟ್ಟಿಗೆ ಒಂದು ಕಡೆ ಹೋಗೋಣ. ಒಳ್ಳೆ ಕ್ಲಿಪ್ಸ್ ಇತ್ತು, 20 ಬಾತ್ ಹೇಳೋದು ಜಾಸ್ತಿ ಆಯಿತು, ಅದಕ್ಕೆ ವಾಪಸ್ ಹೋಗ್ತಾ ಇದ್ವಿ. ಎಲ್ಲ ಕಾಸ್ಟ್ಲಿ ವಾಚ್ಗಳು. ಎಲ್ಲ ಫಸ್ಟ್ ಕಾಪಿ. ಓ ಇವಾಗ ಜೋಣಿಸ್ತವ್ರು ಕಣ, ಅಂಗಡಿ ಹೋಗಾಗ ಓಪನ್ ಮಾಡ್ತಾವ್ರು. ಇದು ನೈಟ್ ಮಾರ್ಕೆಟು. ಸೇಮ್ ನನ್ನ ಥರದೇ ಮಚ್ಚಲ್ಲ, ಸೇಮು. ಲೈನ್ಗಳೆಲ್ಲ ಸ್ವಲ್ಪ ಕ್ಲಿಯರ್ ಇಲ್ಲ. ಕೊಡ್ತಾರೆ, ನೀನು ಬರೀ ಇದು ಸ್ಯಾಂಪಲ್ ಅಷ್ಟೇ. ಗೈಸ್ ನಾನು ಮೊನ್ನೆ ನನ್ನ ಬರ್ಡೇ ಗಿಫ್ಟ್ ಕೊಟ್ಟಿರೋ ಥರ ಈ ತಲೆ ಮೇಲೆ ಹೊಡೆದಂಗೆ ಐತೆ ಮಚ್ಚ, ಒರ್ಜಿನಲ್ ಇದ್ದಂಗೆ ಐತೆ. ಅಕ್ಕನ್ ಒರ್ಜಿನಲ್ ತಲೆ ಮೇಲೆ ಹೊಡೆದ್ಬಿಟ್ಟವ್ರು ಕಣ. ಇನ್ನೂ ಇರ್ಬೋದಲ್ಲ, ಬೇಜಾನ್ ಆಯ್ತಾ. ಇರೋ ನಿಧಾನಕ್ಕೆ ಹೋಗೋಣ, ನಂಗೆ ದಯವಿಟ್ಟು ಬಿಟ್ಬಿಡ್ರಿ ನಿಧಾನಕ್ಕೆ, ಡಿಸ್ಟರ್ಬ್ ಮಾಡಿಬಿಡ್ರಿ. ಲಾಸ್ಟ್ ಡೇ ಲೇಡೀಸ್ಗಂತೂ ಹೇಳಿ ಮಾಡಿಸಿದ ಜಾಗ ಇವೆಲ್ಲ. ಯಾರಾದರೂ ಬ್ಯಾಂಕಾಕ್ ಹೋಗಿ ಬಂದರೆ ಚೈನಾ ಟೌನಿಗೆ ಬನ್ನಿ, ಏನು ಬೇಕೆಲ್ಲ ಒಳ್ಳೊಳ್ಳೆ ರೇಟಲ್ಲಿ ಎತ್ಕೊಬೋದು. ನೋಡಿ ಯಾವ ಥರ ಇದೆ. ಕಮರ್ಷಿಯಲ್ ಸ್ಟ್ರೀಟು ಅಲ್ಲಿ ಇಲ್ಲಿ ಶಾಪಿಂಗ್ ಮಾಡೋರಿಗೆ ಇದೆಲ್ಲ ಹೇಳಿ ಮಾಡಿಸಿದ ಜಾಗ. ಕೀಚೈನ್ಗಳು ಏನು ಕ್ಯೂಟ್ ಆಗೈತಲ್ಲ, ಸಖತ್ ಕ್ಯೂಟ್ ಆಗೈತೆ ಗೈಸ್. ಮಕ್ಳಿಗೆಲ್ಲ ಹೇಳಿ ಮಾಡಿಸಿದ್ದು. ಓ ಯಾವುದೋ ಬ್ಯಾಗ್ಗಳು. ಓಹೋ ಏನೋ ಪರ್ಫ್ಯೂಮು, ವ್ಯಾಲೆಂಟಿನೋ, LV ಎಲ್ಲ ಐತಲ್ಲ ಇಲ್ಲೇ. ಇವೆಲ್ಲ LV ಪರ್ಫ್ಯೂಮು. ಇದೇ ಇಮ್ಯಾಜಿನ್ ಮಚ್ಚ ನನ್ನ ಹತ್ರ ಐತಲ್ಲ, ಇಮ್ಯಾಜಿನೇಷನ್ನು ಸೇಮು. ಇರೋ ಬೇಡ ತೆಗ್ದೆ ಬಿಡು ಮಚ್ಚ, ಸೇಮ್ ಮಚ್ಚ. ಏನೋ ವಾಸನೆನಾ? LV ಇಮ್ಯಾಜಿನೇಷನ್ನು. How much is this? 200 baht. Oh come on brother, give me discount. Give me 1 million ka 1 million. Chanel ನೋಡು, Chanel. Chanel ಅಲ್ಲ ಅದು, Chanel. ಗೈಸ್ ನೋಡಿ LV ಸುಪ್ರೀಮ್ದು ಬ್ಯಾಗ್ ಇದು, ಐ ಮೀನ್ ಬಾಟ್ಲಿದು ಯಾವ ಥರ ಇದೆ ಬಾಟಲು. ಇದು 250 ಬಾತ್ ಅಂತೆ. 250 ಬಾತ್ ಅಂದರೆ ಎಷ್ಟಾಯ್ತಲ್ಲ, 700 ರೂಪಾಯಿ ಆಯಿತು. 750 ರೂಪಾಯಿ ಬಾತು. ನೋಡಿ ಹಿಂಗೈತೆ ಕ್ವಾಲಿಟಿ. ಸಕ್ಕದಾಗೈತೆ ಸರ್, ನಿಜವಾಗ್ಲೂ ಮಸ್ತಾಗೈತೆ ಮಚ್ಚ. ಫ್ಲಾಸ್ಕು ನೋಡು, ಕಣ್ಣು ಮುಚ್ಕೊಂಡು ತೊಗೊಬಂದು ಮಚ್ಚ. ಅಂದರೆ ಬ್ರ್ಯಾಂಡ್ ಅಂತ ತೊಗೋಬಾರ್ದು,
ಪ್ರಾಡಕ್ಟ್ ಚೆನ್ನಾಗೈತೆ ಅಂತ ತಗೋಬೇಕು. ಪ್ರಾಡಕ್ಟ್ ಯೂಸ್ ಮಾಡೋಕ್ಕೆ. ಫೇಕ್ ಬ್ರ್ಯಾಂಡ್ ಏನೂ ಮಾಡೋಕ್ಕಾಗಲ್ಲ. ಇದನ್ನು ಕಿತ್ತಾಕ್ಬಿಡ್ಬೇಕಾದ್ರೆ ಯೂಸ್ ಮಾಡೋಣ. ಸಕ್ಕದಾಗೈತೆ ಗೈಸ್ ಲಬೂಬು. ಬ್ರದರ್ ಹೌ ಮಚ್? ಫೈನ್. ಹಾಂ 100 ಯು ಗಿವ್ ಮಿ ಫೈನಲ್ ಐ ಬೈ 80 baht. Okay, I buy. Come on brother, give me 80 baht. Okay. ಸೇಮು ನೀನು ಕಳ್ಸಿರೋದು ನಂಗೆ ಫೋಟೋ. ಸೇಮ್ ಬ್ಲೂ ಚೆನ್ನಾಗೈತೆ. ಬ್ಲೂ ಗಲೀಜು ಬೇಗ ಆಗೋಯ್ತದೆ. ಹೌದು, ಬ್ಲ್ಯಾಕೇ ಇರಬೇಕು. ಅದು ಚೆನ್ನಾಗೈತೆ. ಅದು ಕದಾಗೈತೆ. ಏನು ಮಸ್ತಾಗೈತೆ ಗೊತ್ತಾ? ಯು ಹ್ಯಾವ್ ಕಾರ್ಡ್? ಎಲ್ಲ ಕ್ಯಾಶೇ ಇಲ್ಲಿ ಗೈಸ್. ಲಿಟ್ರಲಿ ಯಾವ ಥರ ಶಾಪಿಂಗ್ ಮಾಡಿದ್ದೀನಿ ಅಂದರೆ ನೀವು ನಿಜವಾಗ್ಲೂ ನಂಬೋದೇ ಇಲ್ಲ. ಆ ಥರ ಶಾಪಿಂಗ್ ಮಾಡಿದ್ದೀನಿ ಥೈಲ್ಯಾಂಡಲ್ಲಿ. ಹುಷಾರಾಗಿ ಇಂಡಿಯಾಗೆ ಬಂದರೆ ಸಾಕು ಅನ್ನೋ ಪರಿಸ್ಥಿತಿ ಇವಾಗ ನಮಗೆ. ನೋಡಿ ಏನು ಟೈಮ್ ನೋಡಿ, ಮಧ್ಯರಾತ್ರಿ 3 ಗಂಟೆಯಲ್ಲಿ ಈ ಥರ ಜನ ಆ್ಯಂಡ್ ಈ ಥರ ಮಾರ್ಕೆಟ್. ಇದು ಬ್ಯಾಂಕಾಕಿನ ನೈಟ್ ಮಾರ್ಕೆಟ್ ಚೈನಾ ಟೌನಲ್ಲಿ. ಸೊ ಈ ಥರ ಇರುತ್ತೆ. ಎಲ್ಲ ತಲೆ ಮೇಲೆ ಹೊಡೆದಂಗೆ ಇರುತ್ತೆ ಫೇಕ್ ಪ್ರಾಡಕ್ಟ್ಸ್ಗಳು. More you stay at a shopping place, the more you shop. ಅಲ್ಲ ಗೈಸ್, ಪರ್ಫ್ಯೂಮ್ಗಳು ನೋಡಿ. ಲಗೇಜ್ ತುಂಬ್ಕೊಂಡು ಹೋಗಕ್ಕೆ ಹೊಸ ಸೂಟ್ ಕೇಸ್ ತಗೊಂಬಿಟ್ಟಿದ್ದೀವಿ ನಾವು. ಏನೋ ನಮ್ಮ ಬಾಳು ಆಗೋಂಥದ್ದು ಕೈಗೆ ಇಟ್ಕೊಳ್ರಪ್ಪ. ಯಾವ್ದ್ರಲ್ಲ ಒಂದು ಚಾರ್ಜರ್ ಇರ್ಬೇಕು, ಸಿಕ್ಕಿದ್ರೆ ಹೇಳ್ರಿ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್. ಇವಾಗ ನಾವು ಬ್ಯಾಂಕಾಕ್ ಏರ್ಪೋರ್ಟ್ನ ಬಿಡ್ತಾ ಇದ್ದೀವಿ ಗೈಸ್. ಆದರೂ ಈ ಒಂದು ಜಾಗಕ್ಕೆ ಬಾಯ್ ಹೇಳ್ತಾ ಇದ್ದೀವಿ. ಬನ್ನಿ ಫಸ್ಟ್ ಚೆಕ್-ಇನ್ ಆಗೋಣ, ಆಮೇಲೆ ಮಿಕ್ಕಿದ್ದು ಬ್ಲಾಗ್ ಮಾಡೋಣ. ಯಾಕಂದರೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಚೆಕ್-ಇನ್ ಎಲ್ಲ ಮುಗಿಸ್ಕೊಂಡು ನಮ್ಮ ಊರ ಕಡೆ ಹೋಗ್ತಾ ಇದ್ದೀವಿ. ಈ ಒಂದು ಊರಿಗೆ ಬಾಯ್ ಹೇಳೋ ಸಮಯ ಅಂತೂ ಇಂತೂ 20 ದಿನ ಬ್ಯಾಂಕಾಕಲ್ಲಿ ಹೆಂಗೆ ಕಳೆದ್ವಿ ಅಂತಲೇ ಗೊತ್ತಾಯ್ತಲ್ಲ ಗೈಸ್. ಹತ್ರ 1 ತಿಂಗಳೇ ಕಳೆದ್ಬಿಟ್ಟಿದ್ವಿ ಬ್ಯಾಂಕಾಕಲ್ಲಿ. ಏನಂತ ಹೇಳಿದ್ರೆ ತವ್ರ ಮನೆಗೆ ಹೋಗ್ಬೇಕು. ಬನ್ನಿ ತವ್ರ ಮನೆಗೆ ಹೋಗೋಣ. Expecting some weather on roads, so please do respect the seatbelts and for your own safety. Remove man. Remove. Safe flight. Anything important within the seat back pocket and shipping to take off. Oh. That's it's danger. I keep it straight. After takeoff, you can take it for landing. Keep it back. ಪುಷ್ಪಸ್ ಇಂಡಿಯಾಗೆ ಹೋಗ್ತಾ ಇರೋದೇ ಒಂಥರ ಖುಷಿ ಗೈಸ್. ನೆಮ್ಮದಿ ಹೇಳಿ ಗೈಸ್. ಆದರೂ ಇದನ್ನ ಆಚೆ ತೊಗೊಂಬರೋದಿದೆಯಲ್ಲ, ಅದೊಂಥರ ಖುಷಿ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಲೆವೆಲ್ ಅದು ಅಪ್ಪ. ಗೈಸ್ ಏರ್ಪೋರ್ಟಿಂದ ಬಂದಮೇಲೆ ಮಾಡ್ತಾರೋ ಮೊದಲನೇ ಕೆಲಸನೇ ನಾನ್ ವೆಜ್ ಬ್ಯಾಟಿಂಗು. ಮುದ್ದೆ, ಮಟನ್ ಕುರ್ಮಾ, ಚಿಕನ್ ಕಬಾಬು. ಯಪ್ಪ ಇಷ್ಟು ಮಿಸ್ ಮಾಡ್ಕೊಂಬಿಟ್ಟಿದ್ವಿ ಗೊತ್ತಾ ಗೈಸ್. ಓಕೆ ಗೈಸ್, ಅಂತೂ ಇಂತೂ ಥೈಲ್ಯಾಂಡ್ ಸೀರೀಸ್ನ ಇಲ್ಲಿಗೆ ಮುಗಿಸೋ ಸಮಯ ಬಂದಿದೆ. ನನಗೆ ಗೊತ್ತು ಎಷ್ಟೊಂದು ಜನಕ್ಕೆ ತುಂಬ ಅಂದರೆ ತುಂಬ ಬೋರ್ ಆಗಿಬಿಟ್ಟಿದೆ. ಏನು ಕಾಂಟೆಂಟ್ ಇಲ್ಲ, ಫನ್ ಇಲ್ಲ, ಏನಿಲ್ಲ. ಅದೇ ಸ್ಕೂಬಾ ಮಾಡ್ತಾನೆ, ಅದೇ ಹೋಯ್ತಾನೆ, ಅದೇ ಬರ್ತಾನೆ, ಇನ್ನೇನು ಮಾಡ್ತಾ ಇಲ್ಲ ಅವನು. ನಿಮಗೆಲ್ಲ ಎಂಟರ್ಟೈನ್ಮೆಂಟ್ಗೋಸ್ಕರ ಕಾಯ್ತಾ ಇರ್ತೀರ ಅಂತ ದಯವಿಟ್ಟು ಕ್ಷಮಿಸಿ. ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ನನಗೆ ನಮ್ಮ ಬಾಯ್ಸ್ ಇಲ್ಲ ಅಂದರೆ ಪ್ರಪಂಚನೇ ಇಲ್ಲ ಅನ್ನೋ ಥರ ಫೀಲಿಂಗ್ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಇದ್ದಿದ್ದೇ 3 ಜನ ಅಲ್ವಾ, ನಮ್ಗೆ ಆದಷ್ಟು ನಾವೇನೇನು ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ತೋರಿಸಿದ್ದೀನಿ. ಆ್ಯಂಡ್ ಟ್ರಾವೆಲಿಂಗ್ ಮಾಡಬೇಕಾದ್ರೆ ನಾನೇ ಕೂತ್ಕೊಂಡು ನಾನೇ ಎಡಿಟ್ ಮಾಡೋದಿದೆಯಲ್ಲ, ಅದು ನೀವು ಅಂದ್ಕೊಂಡಿರೋ ಥರ ಇಲ್ಲ, ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಗೈಸ್. ಇಂತೂ ಈ ಸೀರೀಸ್ನ ಮುಗಿಸಿದ್ದೀನಿ. ಇನ್ನು ಲ್ಯಾಗ್ ಮಾಡೋಕ್ಕಾಗಲ್ಲ. ಆಲ್ರೆಡಿ ತುಂಬ ವ್ಯೂಸ್ ಡ್ರಾಪ್ ಆಗಿಬಿಟ್ಟಿದೆ. ಒಂದು ಸ್ವಲ್ಪ ದಿವಸ ವ್ಲಾಗ್ ಬೇರೆ ಹಾಕಿರಲಿಲ್ಲ. ಆ್ಯಂಡ್ ಅದಾದಮೇಲೆ ಹಾಕಿದ್ರೆ ಏನು 5,000 10,000 15,000 ಹೆಂಗೆ ಬರ್ತೈತೆ. ಆದರೂ ನನ್ನ ಒಂದು ನಂಬಿಕೆ, ನನ್ನ ಒಂದು ಹೋಪ್ಸ್ನ ಕಳ್ಕೊಂಡಿಲ್ಲ. ಸೊ ಇಲ್ಲಿಂದ ಮುಂದಕ್ಕೆ 100% ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಫನ್ ಆಗಿರ್ಬೋದು, ಚಾಲೆಂಜಿಂಗ್ ಆಗಿರ್ಬೋದು, ಎಲ್ಲನೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಹಂಗಂತ ಹೇಳ್ತಾ ಈ ಒಂದು ಥೈಲ್ಯಾಂಡ್ ಸೀರೀಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್. ಇನ್ನು ಮುಂದಕ್ಕೆ ಆದಷ್ಟು ಎಂಟರ್ಟೈನ್ ಮಾಡೋಕ್ಕೆ, ಫನ್ ಮಾಡೋಕ್ಕೆ, ಚಾಲೆಂಜಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.